ಯಾವಾಗ ಹೋದ್ರೂ ಪ್ರೀತಿ ವಿಶ್ವಾಸ ಮತ್ತು ಇಟ್ಕೊಂಡು ಬಂದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗೂ ನಮ್ಮ ದಲಿತರನ್ನ ಕೈ ಬಿಟ್ಟಿಲ್ಲ. ಹೀಗಾಗಿ ನಾವು ಈಗ ಮಲ್ಲಿಕಾರ್ಜುನ್ AICCಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಎಲ್ಲ ನಮ್ಮ ಹಿರಿಯ ಮುಖಂಡರು ವೇಣುಗೋಪಾಲ್ ಸರ್ ಆಗಿರ್ಬೋದು, ಸುರ್ಜೇವಾಲಾ ಸರ್ ಆಗಿರ್ಬೋದು, ಮತ್ತು ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದರೆ ನಮ್ಮ CM ಸದ್ಯದಲ್ಲಿ DCM ಇವರ ನಮ್ಮ CM DK ಶಿವಕುಮಾರ್ ಸರ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರು ಆಗಿರ್ಬೋದು, ಅವ್ರ ನೇತೃತ್ವದಲ್ಲಿ ನಾವು ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಎಲ್ಲ ಆಗೈತಿ. ಆದರೆ ಈ ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗ ಅವರು ಹಿರಿಯ ಮುಖಂಡರಿದ್ದಾರೆ ನಮ್ಮ ದಲಿತ ಸಮಾಜದಿಂದ. ಆಮ್ಯಾಗ ಲೆಫ್ಟ್ ರೈಟ್ ಅಂತ ಈಗ ಇವ್ರಿಗೆ ಪ್ರಿಯಾಂಕಾ ಖರ್ಗೆ ಅವ್ರು ಕೊಟ್ಟಿದ್ದಾರೆ, ಆಮ್ಯಾಗ DCM ಕೊಟ್ಟಿದ್ದಾರೆ ರೈಟಲ್ಲಿ. ಆಮೇಲೆ ಲೆಫ್ಟ್ ಸಮಾಜದಿಂದ ನಮ್ಮಲ್ಲಿ ಒಂದೇ ಕ್ಯಾಂಡಿಡೇಟ್ ಕೊಟ್ಟಿರೋದ್ರಿಂದ ನಾವು ಇನ್ನೂ ಬಾಗಲಕೋಟೆ ಜಿಲ್ಲೆಗೆ ನಾವು ಇನ್ನೂ ಒಂದು ಆಸೆ ಪಡ್ತೀವಿ. ಯಾಕಂದ್ರೆ ಹಿರಿಯ ಮುಖಂಡರಿದ್ದಾರೆ. ಈ ಸದ್ಯದಲ್ಲಿ ಬಾಗಲಕೋಟೆ ಚುನಾವಣೆ ತಾವು ನೋಡಿದಿರಿ. ಬಾಗಲಕೋಟೆ ಚುನಾವಣೆಯಲ್ಲಿ ಅವರು ಉಸ್ತುವಾರಿಗೆ ಇದ್ರು, ಅಲ್ಲಿ ಕೂಡ ಸಾಕಷ್ಟು ಅವ್ರು ಕೆಲಸ ಮಾಡಿ ಜಯಬೇರಿ ಆಗುವಂಥದ್ದಾಯಿತು. ಮತ್ತು ಶಿಗಾಂವ್ ಎಲೆಕ್ಷನಲ್ಲಿ ಕೂಡ ನಾನು ಕೂಡ ಅವ್ರ ಜೊತೆಲಿದ್ದೆ. ತಿಮ್ಮಾಪುರ ಸಾಹೇಬ್ರ ಜೊತೆಲಿ ನಾವು ಸಮಾಜದ ಸಾಕಷ್ಟು ಓಟ್ ಎಳೆಯುವಂಥದ್ದು, ಎಲ್ಲ ಸಮಾಜದ್ದು ಎಳೆಯುವಂಥದ್ದು, ಜೊತೆಲೆ ಪರ್ಸನಲಿ ಅಂದರೆ ಅಧಿಕೃತವಾಗಿ ನಾವು ಸಮಾಜದ ಓಟ್ ಸಾಕಷ್ಟು ಎಳೆದಿದ್ದೀವಿ. ಸೊ ಹೀಗಾಗಿ ಎಲ್ಲ ಅವ್ರಿಗೆ ಏನು ಕೆಲಸ ಕೊಟ್ಟಿದ್ದಾರೆ ಪಕ್ಷ ಪ್ರಾಮಾಣಿಕವಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಸಮಾಜ ಮುಖಂಡರು, ಹತ್ತಿ ತಾಲೂಕದವರು ಎಲ್ಲ ಸಮಾಜ ಮುಖಂಡರಾಗಿರ್ಬೋದು ಅಥವಾ ಬೆಳಗಾವಿ ಜಿಲ್ಲೆ ಸಮಾಜ ಮುಖಂಡರಾಗಿರ್ಬೋದು, ನಾವು ಬೇಡಿಕೆ ಏನಂತಂದ್ರೆ ನಮ್ದು ಇಲ್ಲಿ ಉಸ್ತುವಾರಿ ಕೊಡಲಿ, ಮಿನಿಸ್ಟ್ರು ಕೊಡಲಿ ಅಂತ ನಾವು ಎಲ್ಲರೂ ಕೇಳ್ಕೊತೀವಿ. 13 ಮಂತ್ರಿ ಸ್ಥಾನಗಳಾಗಿದ್ದು, ಇನ್ನೂ 2ನೇ ಹಂತದ ಮಂತ್ರಿ ಸ್ಥಾನಗಳಿದ್ದು, ನಮ್ಮ ಉತ್ತರ ಕರ್ನಾಟಕದ ಹಿರಿಯ ಶಾಸಕರು, ಮಾಜಿ ಮಂತ್ರಿಗಳು, ನಮ್ಮ ದಲಿತ ಮುಖಂಡರಾದಂಥ ಸನ್ಮಾನ್ಯ ಶ್ರೀ RV ತಿಮ್ಮಾಪುರ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಅವರಿಗೆ ಮಂತ್ರಿಯನ್ನಾಗಿ ಮಾಡಬೇಕು. ಉತ್ತರ ಕರ್ನಾಟಕಕ್ಕೆ ದಲಿತರಿಗೆ ಒಂದು ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಹಾಗೂ ಈ ಒಂದು RV ತಿಮ್ಮಾಪುರ ಸಾಹೇಬರು ಮೊನ್ನೆ ನಡೆದಂಥ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಅವರು ಉಸ್ತುವಾರಿ ಇದ್ದಂಥ ಸಂದರ್ಭದಲ್ಲಿ ಉಮೇಶ್ ಮೇಟಿಯವರನ್ನು ಅತ್ಯಂತ ಬಹುಮತದಿಂದ ಆರಿಸಿ ತಂದಿದ್ದಾರೆ. ಹಾಗೂ ಅವರು ಸುಮಾರು 4-5 ಬಾರಿ ಮಂತ್ರಿಗಳಾಗಿ ನಮ್ಮ ರಾಜ್ಯಕ್ಕೆ ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಹೈಕಮಾಂಡ್ ಆದಂಥ AICC ಮುಖಂಡರಾದಂಥ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸುರ್ಜೇವಾಲಾ ಸಾಹೇಬರು, ವೇಣುಗೋಪಾಲ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಅವರಿಗೆ ಸಚಿವ ಸಂಪುಟದಲ್ಲಿ ಒಳ್ಳೆಯ ಸ್ಥಾನವನ್ನು ನೀಡಬೇಕು ಹಾಗೂ ಬಾಗಲಕೋಟೆ ಉಸ್ತುವಾರಿಯನ್ನು ಕೊಡಬೇಕಂತ ಹೇಳಿ ನಾವು ನಮ್ಮ ಎಲ್ಲ ಈ ಬೆಳಗಾವಿ ಜಿಲ್ಲೆಯ ಎಲ್ಲ